ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ 10 ಸೆಟ್ಟಿಂಗ್ಸ್ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವೆಲ್ಲ 10 ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳು ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು 10 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳ ಸೆಟ್ಟಿಂಗ್ಸ್ಗಳನ್ನು ಮಾಡಿದರೆ ನಿಮ್ಮ ಚಾನಲ್ ಬೇಗ ಮಾನಿಟೈಸೇಷನ್ ಆಗುತ್ತೆ, ಹಾಗೆ ನೀವು ಅರ್ನ್ ಕೂಡ ಮಾಡ್ಬೋದು. ಹಾಗಾದರೆ ಬನ್ನಿ, ಇವತ್ತು ನಮ್ಮ ಒಂದು ನಿಮಗೆ ಪ್ರೂಫ್ ಸಮೇತ ಹೇಳ್ತಾ ಹೋಗ್ತೇನೆ. ಯಾಕಂದರೆ ಇಲ್ಲಿ ನಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಹೋಗ್ತೇನೆ. ಯಾವುದಾದ್ರೂ ಒಂದು ವಿಡಿಯೋವನ್ನು ತೆಗೆದುಕೊಳ್ಳೋಣ, ಅಪ್ಲೋಡ್ ಮಾಡ್ತಾ ನಿಮಗೆ ಹೇಳಿಕೊಡ್ತೇನೆ. ಇದು ಫಸ್ಟ್ ನಿಮ್ಮ YT ಸ್ಟುಡಿಯೋದಲ್ಲಿ ಇರುವಂತಹ ಸೆಟ್ಟಿಂಗ್ಸ್ಗಳನ್ನು ಹೇಳ್ತಾ ಹೋಗೋಣ. ಯಾವುದಾದ್ರೂ ಒಂದು ವಿಡಿಯೋ ತೊಗೊಳ್ಳೋಣ. ಇಲ್ಲಿ ಒಂದು ವಿಡಿಯೋ ತೊಗೊಂಡು ನೀವು ವಿಡಿಯೋಗಳನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಮೇನ್ ಇಂಪಾರ್ಟೆಂಟು. ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲ್ ಟೈಟಲ್ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಟೈಟಲ್ ಮೇನ್ ಇಂಪಾರ್ಟೆಂಟ್. ನೀವು ಯಾವ ಒಂದು ವಿಡಿಯೋ ಹಾಕಿರ್ತೀರಲ್ವ, ಆ ವಿಡಿಯೋದಲ್ಲಿ ಏನು ಕಂಟೆಂಟ್ ಇರುತ್ತೆ ಅಲ್ವಾ, ಆ ಕಂಟೆಂಟ್ಗೆ ಸಂಬಂಧಪಟ್ಟ ಹಾಗೆ ನೀವು ಟೈಟಲನ್ನು ಬರೀಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ನೀವು ಕನ್ನಡದಲ್ಲಿ ವಿಡಿಯೋವನ್ನು ಮಾಡಿದರೆ ಕನ್ನಡದಲ್ಲೇ ನೀವು ಟೈಟಲನ್ನು ಹಾಕೋದ್ರಿಂದ ಅದು ಬೇಗ ವೈರಲ್ ಆಗುವಂಥ ಸಂಭವ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ವಿಸಿಬಿಲಿಟಿ ಅಂತ ಇರುತ್ತೆ. 3 ಆಪ್ಷನ್ಸ್ ಬರುತ್ತೆ. ನೀವು ಪಬ್ಲಿಕ್ ಮತ್ತು ಅನ್ಲಿಸ್ಟೆಡ್ ಆ್ಯಂಡ್ ಪ್ರೈವೇಟ್ ಅಂತ ಇರುತ್ತೆ. ನೀವು ಪಬ್ಲಿಕ್ ನೀವು ಸೆಂಡ್ ಮಾಡಿ ನೀವು ವೈರಲ್ ಮಾಡ್ಕೊಳ್ಬೇಕು ಅಂದರೆ ಅಲ್ಲಿ ಏನಾಗಬೇಕು, ಪಬ್ಲಿಕ್ಕಿಗೆ ನೀವೇನು ಮಾಡಬೇಕು, ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿ ನೀವು ವೈರಲ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಟಿಪ್ಸ್, ಇನ್ನೊಂದು ಸೆಟ್ಟಿಂಗ್ಸ್ ಏನಪ್ಪ ಅಂದರೆ, ನೀವು ವಿಡಿಯೋವನ್ನು ನೀವು ಅಪ್ಲೋಡ್ ಮಾಡಬೇಕು ಅಂದರೆ ನೀವು ವಿಡಿಯೋದಲ್ಲಿ 2 ಆಪ್ಷನ್ಸ್ ಬರುತ್ತೆ. ಇಲ್ಲಿ ಯಾವುದನ್ನು ಸೆಲೆಕ್ಟ್ ಆಡಿಯನ್ಸ್ ಅಂತ, ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ವೈರಲ್ಲು ಆಗೋದಿಲ್ಲ, ನಿಮ್ಮ ವಿಡಿಯೋ ಹೋಗೋದೇ ಇಲ್ಲ, ಸೆಂಡು ಆಗೋದಿಲ್ಲ. ನೀವು ಕಡ್ಡಾಯವಾಗಿ ಈ ಪಾಯಿಂಟ್ಸಿಗೆ ಇರಬೇಕು. ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್, ನನ್ನ ವಿಡಿಯೋ ಮಕ್ಕಳಿಗೋಸ್ಕರ ಅಲ್ಲ ಅನ್ನೋದು ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು. ಓಕೆನಾ? ಇದು ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಇದೆ. ಡಿಸ್ಕ್ರಿಪ್ಷನ್ ಏನು ಮಾಡಬೇಕು ಅಂದರೆ, ನೀವು ಮಾಡಿದಂಥ ವಿಡಿಯೋ ಕಂಟೆಂಟ್ ಇರುತ್ತಲ್ವ, ಆ ಕಂಟೆಂಟಿಗೆ ಸಂಬಂಧಪಟ್ಟ ಹಾಗೆ ಡಿಸ್ಕ್ರಿಪ್ಷನನ್ನು ಬರಿಬೇಕಾಗುತ್ತೆ. ಜೊತೆಗೆ ನೀವು ಲಿಂಕ್ಗಳನ್ನು ಕೊಡಬೇಕು. ನಿಮ್ಮದು ಬೇರೆ ಯೂಟ್ಯೂಬ್ ಚಾನಲ್ ಇದ್ದರೆ ಅಥವಾ ನಿಮ್ಮ ಇದು ಲಿಂಕ್ಗಳು, ಇನ್ಸ್ಟಾಗ್ರಾಮ್ ಲಿಂಕ್, ಫೇಸ್ಬುಕ್ ಲಿಂಕ್, ಬೇರೆ ಯಾವ್ದು ಬೇಕಾದರೂ ಲಿಂಕ್ ಕೊಡ್ಬೋದು. ಟ್ಯಾಗ್ ಪ್ರಾಡಕ್ಟ್ಸ್ಗಳನ್ನು ಕೊಡ್ಬೋದು. ಆ್ಯಡ್ ಡಿಸ್ಕ್ರಿಪ್ಷನ್ಸಲ್ಲಿ ನೀವು ಆ ಕಂಟೆಂಟ್ ಬಗ್ಗೆ ಚೆನ್ನಾಗಿ ಬರೀಬೇಕು, ವಿವರಣೆಯಾಗಿ. ಅದರಿಂದ ಫೋಕಸ್ ಆಗುತ್ತೆ ವಿಡಿಯೋ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಲೊಕೇಶನ್ಗೆ ಯಾವುದೇ ಕಾರಣಕ್ಕೂ ನೀವು ಏನು ಮಾಡಿ ಟಚ್ ಮಾಡಲಿಕ್ಕೆ ಹೋಗಬೇಡಿ, ಅಷ್ಟೇ ಬಿಡಿ. ಆ್ಯಡ್ ಟು ಪ್ಲೇ ಲಿಸ್ಟನ್ನು ಕೂಡ ಏನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಫೇಡ್ ಪ್ರಮೋಷನ್ ಆ್ಯಂಡ್ ಬ್ರ್ಯಾಂಡ್ಸ್ ಏನು ಬೇಡ. ಕಮ್ಯುನಿಟಿಗೆ ಹೋಗಬೇಡಿ, ಯಾಕಂದರೆ ಇನ್ವೈಟ್ ಕಮೆಂಟ್ಸ್ ಆನಲ್ಲೇ ಇರಲಿ. ಯಾಕಂದರೆ ಕಮೆಂಟ್ಸ್ ಮಾಡೋ ಮುಖಾಂತರ ನಮಗೆ ಗೊತ್ತಾಗುತ್ತೆ ಯಾವ ವಿಡಿಯೋಸ್ ಬೇಕಾಗಿದೆ ಆಡಿಯನ್ಸಿಗೆ ಅಂತ. ಅದನ್ನು ಆನ್ ಇಟ್ಕೊಳ್ಳಿ. ಜಸ್ಟ್ ನೆಕ್ಸ್ಟು ಅಟ್ರಿಬ್ಯೂಟ್ಸ್ ಅಂತ ಇದೆ ಅಲ್ವಾ, ಅಲ್ಲಿ ಇಂಪಾರ್ಟೆಂಟು. ನೀವು ಕ್ಯಾಟಗರಿ ಚೂಸ್ ಮಾಡಲಿಲ್ಲ, ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆನೇ ಮಾಡಿರ್ತೀರ ಕ್ಯಾಟಗರಿ. ಯಾಕಂದರೆ ನಾನು ಯಾವ ಕ್ಯಾಟಗರಿಯ ವಿಡಿಯೋಸ್ಗಳನ್ನು ಮಾಡ್ತೀನಿ ಅನ್ನೋದು ಕೂಡ ನೀವು ಗೊತ್ತಿರುತ್ತೆ. ಆವಾಗಲೇ ನೀವು ಅದನ್ನು ಚೂಸ್ ಮಾಡ್ಕೊಂಡಿರ್ತೀರ, ಅದು ಬಂದೇ ಬರ್ತದೆ. ನೆಕ್ಸ್ಟ್ ಆ್ಯಡ್ ಟ್ಯಾಗ್ಸ್ ಭಾಳ ಇಂಪಾರ್ಟೆಂಟು. ನೀವು ಯಾವ ವಿಡಿಯೋ ಕಂಟೆಂಟ್ ಇರುತ್ತೆ ಆ ಕಂಟೆಂಟಿಗೆ ಸಂಬಂಧಪಟ್ಟ ಹಾಗೆ ನೀವು ಏನು ಮಾಡ್ಕೊಳ್ಬೇಕಲ್ಲಿ ಆ್ಯಡ್ ಟ್ಯಾಗ್ಸ್ಗಳನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಗೂಗಲಲ್ಲಿ ಹೊಡೆದ್ಬಿಟ್ರೆ ಸಾಕು, ಅಥವಾ ChatGPT ಒಳಗೂ ಕೂಡ ಹೊಡೆದ್ಬಿಟ್ರೆ ಹೌ ಟು ರೈಟ್ ದ ಬೋರ್ಡ್ ಎಕ್ಸಾಮ್, ಹೌ ಟು ರೈಟ್ ದ ಆನ್ಸರ್ಸ್ ಇನ್ ದ ಬೋರ್ಡ್ ಎಕ್ಸಾಮ್, ಇಷ್ಟೇ ಹೊಡಿದ್ರಿ. ಇದ್ರ ಕಂಟೆಂಟಿಗೆ ಈ ರೀತಿ ಹೋಗಿ ಹೊಡೆದ್ಬಿಟ್ರೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಹಲವಾರು ನಿಮಗೆ ಟ್ಯಾಗ್ಸ್ಗಳು ಬರ್ತವೆ. ಇಲ್ಲಿ ಬಂದು ಅವೇ ಟ್ಯಾಗ್ಸ್ಗಳನ್ನು ಹಾಕಿದರೆ ಸಾಕು. ಓಕೆ? ಟ್ಯಾಗ್ಸ್ ಎಲ್ಲ ಹಾಕಿದ ಮೇಲೆ ನೀವೇನು ಬೇಕಾದ ಹಾಕಿದ ಮೇಲೆ ಸೇವ್ ಅಂತ ಮೇಲೆ ಇರುತ್ತಲ್ವ, ಆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನೀವು ನಿಮ್ಮ ಒಂದು ವಿಡಿಯೋ ವೈರಲ್ ಆಗಿಬಿಡುತ್ತೆ. ಇದು ಮೊದಲನೇ ಒಂದು ಟಿಪ್ಸ್ಗಳು. ಆದರೆ ನೆಕ್ಸ್ಟ್ ನಿಮ್ಮ ಒಂದು ಪ್ರೊಫೈಲ್ ಕಾಣುತ್ತೆ, ಇಲ್ಲಿ ರೈಟ್ ಸೈಡ್ ಪ್ರೊಫೈಲ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ, ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದೇ ಒಂದು ನಿಮಗೆ ಹೇಳಿಕೊಡ್ತಾನೆ, ಒಂದೇ ಟಿಪ್ಸ್ ಇದೆ. ಇಲ್ಲಿ ಪುಷ್ ನೋಟಿಫಿಕೇಶನ್ ಇದೆ. ಇಲ್ಲಿ ಪುಷ್ ನೋಟಿಫಿಕೇಶನ್ ಯಾವಾಗಲೂ ಆಪಲ್ಲಿ ಇರಲಿ, ಏನು ತೊಂದರೆ ಇಲ್ಲ. ಆಡಿಯನ್ಸ್ ಮಾತ್ರ ಇಲ್ಲಿ ಇಂಪಾರ್ಟೆಂಟ್. ನೋ ಆಲ್ಮೋಸ್ಟ್ ನೆವರ್ ಅಪ್ಲೋಡ್ ಕಂಟೆಂಟ್ ದಟ್ ಈಸ್ ಮೇಡ್ ಫಾರ್ ಕಿಡ್ಸ್ ಅಂತಾನೆ ಇರಬೇಕು. ಇದೊಂದು ಆಪ್ಷನ್ ಕರೆಕ್ಟಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಐಕಾನ್ ಇದೆ, ರೈಟ್ ಸೈಡ್ ಐಕಾನ್ ಇದೆ, ಆ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಭಾಳ ಇಂಪಾರ್ಟೆಂಟ್, ಇಲ್ಲಿ ಹ್ಯಾಂಡಲ್ ಅಂತೂ ಆಲ್ರೆಡಿ ಕೊಟ್ಟಿರ್ತಾರೆ. ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ಇರುತ್ತಲ್ವ, ನೀವೇನು ಡಿಸ್ಕ್ರಿಪ್ಷನ್
ಹಾಕಿರ್ತಾರಲ್ಲ ಪರ್ಮನೆಂಟಾಗಿ ನಿಮ್ಮ ಪ್ರತಿಯೊಂದು ವಿಡಿಯೋದಲ್ಲಿಯೂ ಕೂಡ ಮೇನ್ ಇದೇ ಡಿಸ್ಕ್ರಿಪ್ಷನ್ ಬರಬೇಕು ಅಂದರೆ ಇದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಏನು ಡಿಸ್ಕ್ರಿಪ್ಷನ್ ಮಾಡಿರ್ತೀರ ಅಲ್ಲಿ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಬರುತ್ತೆ. ನೆಕ್ಸ್ಟ್ ನೀವು ಆ್ಯಡ್ ಲಿಂಕ್ ಮಾಡ್ಕೊಳ್ಬೋದು. ನೀವು ಫೇಸ್ಬುಕ್ಕು ಅದು ಇದು ಎಲ್ಲಿ ಆದರೆ ಲಿಂಕ್ ಮಾಡಿದರೆ ಪ್ರತಿಯೊಂದು ವಿಡಿಯೋದಲ್ಲಿ ಅದು ಆ್ಯಡ್ ಆಗಿಬಿಡ್ತದೆ. ಅಲ್ಲಿ ಆದರೆ ನೀವು ಪ್ರತಿಯೊಂದು ವಿಡಿಯೋದಲ್ಲಿ ಪದೇ ಪದೇ ಲಿಂಕ್ ಹಾಕಬೇಕಾಗುತ್ತೆ. ಬಟ್ ಇಲ್ಲಿ ಒಂದು ಸಾರಿ ಹಾಕಿಬಿಟ್ರೆ ಅದು ಪ್ರತಿಯೊಂದು ವಿಡಿಯೋದಲ್ಲಿ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಅದು ಸೇವ್ ಆಗಿಬಿಟ್ಟಿರ್ತದೆ. ಹಾಗಾಗಿ ಇಲ್ಲಿ ನೀವು ಲಿಂಕ್ಸ್ ಹಾಕ್ರಿ. ಓಕೆನಾ? ಇಷ್ಟು ಸೆಟ್ಟಿಂಗ್ಸ್ಗಳು ಇರ್ತದೆ. ಮೇನ್ ಇಂಪಾರ್ಟೆಂಟ್ ಇಷ್ಟು ಸೆಟ್ಟಿಂಗ್ಸ್ಗಳು ಕರೆಕ್ಟಾಗಿ ನೀವು ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಬೇಗ ಗ್ರೋ ಆಗುತ್ತೆ ಮತ್ತು ಮಾನಿಟೈಸೇಷನ್ ಕೂಡ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.